ತಿಳ್ಕೊಳ್ಬೋದು. ಇನ್ನೊಂದು, ಬಡವರಿಗೆ ಉಚಿತ ನಿವೇಶನ ಮತ್ತು ಮನೆ ಕಟ್ಟಿಕೊಳ್ಳಲು ಸಾಲ ಸೌಲಭ್ಯವಿರುವ ಯೋಜನೆ ಯಾವುದು? ಬಡವರಿಗೆ ಉಚಿತವಾಗಿ ಮನೆ ಕಟ್ಟಿಕೊಳ್ಳೋದಕ್ಕೆ ಒಂದು ನಿವೇಶನ ಕೊಡೋದಕ್ಕೆ ಇರ್ತಕ್ಕಂಥ ಯೋಜನೆ ಯಾವುದು? ಯಾವುದಪ್ಪ ಅಂತಂದ್ರೆ ಆಶ್ರಯ ಯೋಜನೆ. ಯಾವುದು? ಆಶ್ರಯ ಯೋಜನೆ. ಯಾವ ಯೋಜನೆ? ಆಶ್ರಯ ಯೋಜನೆ. ಇನ್ನೊಂದು ಗ್ರಾಮೀಣ ವಿದ್ಯಾವಂತ. ಗ್ರಾಮೀಣ ವಿದ್ಯಾವಂತ ಅಂದ್ರೆ ಗ್ರಾಮದಲ್ಲಿ ಓದ್ಬಿಟ್ಟು ವಿದ್ಯಾವಂತರು ಇರ್ತಾರೆ, ಅವರಿಗೆ ನಿರುದ್ಯೋಗ ಇರ್ತಾರೆ. ವಿದ್ಯಾವಂತ ನಿರುದ್ಯೋಗ, ಯಾವುದೇ ಉದ್ಯೋಗ ಇರಲ್ಲ. ಗ್ರಾಮೀಣ ವಿದ್ಯಾವಂತ ನಿರುದ್ಯೋಗದವರಿಗೆ ಸ್ವಉದ್ಯೋಗ ಕೈಗೊಳ್ಳಲು ಇರುವಂತಹ ಯೋಜನೆ ಯಾವಪ್ಪ ಅಂತಂದ್ರೆ ಜವಾಹರ್ रोजगार समृद्धि योजना. ಗ್ರಾಮೀಣ ವಿದ್ಯಾವಂತ ಅಂದ್ರೆ ಗ್ರಾಮದಲ್ಲಿ ಓದಿರ್ತಾರೆ, ಅವ್ರಿಗೆ ನೌಕರಿ ಇರಲ್ಲಪ್ಪ, ಅಂಥವ್ರು ಸ್ವಂತ ನೌಕರಿಯನ್ನ ಅಥವಾ ಸ್ವಂತ ಉದ್ಯೋಗವನ್ನು ಮಾಡೋದಕ್ಕೆ ಯೋಜನೆ. ಆ ಯೋಜನೆ ಏನಂತ ಕರಿತೀವಿ? ಜವಾಹರ್ ರೋಜ್ಗಾರ್ ಸಮೃದ್ಧಿ ಯೋಜನೆ. ಆಮೇಲೆ ಇನ್ನೊಂದು ಗ್ರಾಮೀಣ ನೈರ್ಮಲ್ಯಕ್ಕಾಗಿ. ಯಾವುದು? ಗ್ರಾಮೀಣ ನೈರ್ಮಲ್ಯ ಅಂದ್ರೆ ಊರಿನ ಶುಚಿಯಾಗಿರೋದಕ್ಕೆ, ನೈರ್ಮಲ್ಯಕ್ಕಾಗಿ ಊರನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಗ್ರಾಮ ನೈರ್ಮಲ್ಯಕ್ಕಾಗಿ ಇರುವಂತಹ ಯೋಜನೆ ಯಾವುದಪ್ಪ ಅಂತಂದ್ರೆ ನಿರ್ಮಲ ಗ್ರಾಮ ಯೋಜನೆ. ಯಾವುದು? ನಿರ್ಮಲ ಗ್ರಾಮ ಯೋಜನೆ. ನಿರ್ಮಲ ಗ್ರಾಮ ಯೋಜನೆ ಅರ್ಥ ಆಗ್ತಿದೆನಾ? ಯಾವ ಯೋಜನೆ? ಈಗ ನಿಮ್ಮ ಶಾಲೆಯಲ್ಲಿ ಕೂಡ ಅಪೌಷ್ಟಿಕತೆಯನ್ನು ಹೋಗಲಾಡಿಸಲು ಬೆಳಗಿನ ಜಾವ ಹಾಲನ್ನು ವಿತರಿಸ್ತಾರೆ. ಆ ಯೋಜನೆ ಹೆಸರು ನಿಮಗೆ ಊಟ ಕೊಡ್ತಾರೆ. ಅದು ಯಾವ ಯೋಜನೆ? ಮಧ್ಯಾಹ್ನ ಬಿಸಿಯೂಟ ಯೋಜನೆ. ಹೌದಾ? ಹಾಲನ್ನು ವಿತರಿಸ್ತಕ್ಕಂಥದ್ದು ಕ್ಷೀರ ಭಾಗ್ಯ ಯೋಜನೆ. ಯಾವುದು? ಕ್ಷೀರ ಭಾಗ್ಯ ಯೋಜನೆ. ನಿಮಗೆ ಕ್ಷೀರ ಭಾಗ್ಯ ಯೋಜನೆ ಅಂತಂದ್ರೆ ಅಪೌಷ್ಟಿಕತೆಯನ್ನು ತೊಲಗಿಸಲು ನಿಮಗೆಲ್ಲ ಹಾಲು ಕೊಡ್ತಾರಲ್ಲ, ಆ ಯೋಜನೆ ಏನು ಕರಿತೀವಿ? ಕ್ಷೀರ ಭಾಗ್ಯ ಯೋಜನೆ ಅಂತ ಕರಿತೀವಿ. ಇದು ನಮಗೊಂದು ಸಮುದಾಯ ಪಾಠದಲ್ಲಿ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಪ್ರಶ್ನೆಗಳು. ಇನ್ನು ಭಾಳ ಬರ್ತವೆ, ಬಟ್ ಇವು ಇನ್ನು 5ರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಪಕ್ಕ ಇದ್ದೇ ಇರುತ್ತೆ ಎಲ್ಲ ಎಕ್ಸಾಮ್ಗಳಿಗೆ. ಈ 5ರಲ್ಲಿ ಯಾವುದಾದ್ರೂ ಒಂದು ಪಕ್ಕ ಕ್ವಶನ್ ಇರುತ್ತೆ. ಈ 5 ನೀವು ತಿಳ್ಕೊಂಡ್ರೆ ಅಂದರೆ 1 ಮಾರ್ಕ್ಸ್ ನಿಮ್ಮಲ್ಲಿ ಹಂಗೆ. ಇನ್ನು ನೆಕ್ಸ್ಟು ಈಗ ಇನ್ನೊಂದು ದ್ರವ್ಯರಾಶಿ ಅಂತ ಪಾಠ ಕೇಳಿದ್ರೆ ಡೆನ್ಸಿಟಿ ಅಂತ ಅಂದರೆ ಒಂದು ವಸ್ತು ತೂಕ ಮತ್ತು ಸ್ಥಳವನ್ನು ಆಕ್ರಮಿಸ್ತಕ್ಕಂಥದ್ದನ್ನು ನಾವು ಏನಂತ ಕರಿತೀವಿ? ದ್ರವ್ಯರಾಶಿ ಅಂತ ಕರಿತೀವಿ. ಹೌದಾ? ದ್ರವ್ಯ ಅಂತ ಒಂದು ವಸ್ತು ಅಂತಂದ್ರೆ ಅದು ವೈಜ್ಞಾನಿಕವಾಗಿ ಒಂದು ವಸ್ತುವನ್ನು ದ್ರವ್ಯ ಅಂತ ಕರಿತೀವಿ. ಹೌದಾ? ಈಗ ಇದು ಒಂದು ವಸ್ತು ಇದೆ.
ತೂಕ ಮತ್ತೆ ಗಾತ್ರವನ್ನು ಹೊಂದತ್ತೆ, ಸ್ಥಳವನ್ನು ಏನು ಮಾಡ್ತತೆ ಆಕ್ರಮಿಸ್ತದೆ. ಅದನ್ನು ದ್ರವ್ಯ ಅಂತ ಕರೀತೀವಿ. ಅಂತಹ ಒಂದು ದ್ರವ್ಯರಾಶಿಯ ಅಂತಾರಾಷ್ಟ್ರೀಯ ಮಾನ ಯಾವುದು? ದ್ರವ್ಯರಾಶಿಯ ಅಂತಾರಾಷ್ಟ್ರೀಯ ಮಾನ. ದ್ರವ್ಯರಾಶಿಯ ಅಂತಾರಾಷ್ಟ್ರೀಯ ಮಾನ. ಅಂತಾರಾಷ್ಟ್ರೀಯ ಮಾನ ಯಾವಾಗ ಅಂತಂದ್ರೆ ಕೆಜಿ. ಯಾವುದು? ಕೆಜಿ ಅಂದ್ರೆ ಕಿಲೋ ಗ್ರಾಮ್. ಈ ತೂಕ ಯಾವ ಕಿಲೋಗ್ರಾಮ್. ಹೌದಾ? ಇನ್ನು ನೆಕ್ಸ್ಟ್ ಇದರಲ್ಲಿ ಸಾಂದ್ರತೆ ಅಂತ ಬರ್ತದೆ. ಸಾಂದ್ರತೆ ಅಂತಂದ್ರೆ ಅದು ಎಷ್ಟು ಒಂದು ಪರಿಮಾಣವನ್ನು ಹೊಂದಿದೆ ಅಂತಕ್ಕಂಥದ್ದು. ಆ ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ. ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ ಏನು? ಕೆಜಿ ಪರ್ ಎಂ ಕ್ಯೂಬ್. ಎಂ ಕರೀತೀವಲ್ಲ, ಕೆಜಿ ಪರ್ ಎಂ ಕ್ಯೂಬ್. ಇದು ದ್ರವ್ಯರಾಶಿಯ ಅಂತಾರಾಷ್ಟ್ರೀಯ ಮಾನ. ಇದನ್ನು ಉದಾಹರಣೆ. ಇನ್ನು ನೀರು ಪಾಠದಲ್ಲಿ ಕೇಳಿದೆ. ಆ ನೀರಿನ ಪಾಠದಲ್ಲಿ ಇನ್ನು ಇದು ನೀರಿನ ಅಣುಸೂತ್ರ ಏನು? ಏನು ಅಣುಸೂತ್ರ ಯಾವುದಿದು? ಈ ನೀರು ಅಂತಕ್ಕಂಥ ಪಾಠದಿಂದ ಈ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಇನ್ನೊಂದು ಆಮೇಲೆ ಕೃಷಿ ಪಾಠದಲ್ಲಿ ಬರಗಾಲದ ಮಿತ್ರರು ಅಂತೇಳಿ ಯಾರು ಕರೀತಾರೆ ಅಂತೇಳಿ. ಬರಗಾಲದ ಮಿತ್ರರು. ಬರಗಾಲದ ಮಿತ್ರರು ಅಂತಂದ್ರೆ ಮಳೆ ಸ್ವಲ್ಪ ಮಳೆ ಬಿತ್ತಿದಾಗ ಮಳೆ ಬಂದ್ಬಿಟ್ರೆ ಸಾಕು, ಅವು ಬೆಳೆ ಮಾಡ್ತವೆ. ಜಾಸ್ತಿ ನೀರು ಬೇಕಾಗಲ್ಲ. ಇವನ್ನ ಬರಗಾಲದಲ್ಲಿ ಬೆಳೀತಾರೆ. ಅಂತಹವುಗಳನ್ನು ನಾವು ಬರಗಾಲದ ಮಿತ್ರರು ಅಂತ ಕರಿತೀವಿ. ಆ ಬೆಳೆ ಯಾವಪ್ಪ ಅಂತಂದ್ರೆ ಸಿರಿಧಾನ್ಯಗಳು. ನಾವು ಸಿರಿಧಾನ್ಯಗಳು ಅಂತಂದ್ರೆ ಇದು ಕುಸಿದ, ಎಳ್ಳು, ಸಾಮೆ, ಸೂರ್ಮೆ, ರಾಗಿ ಇವೆಲ್ಲ ಬರಗಾಲದ ಮಿತ್ರರು. ಚಿಕ್ಕ ಚಿಕ್ಕ ಸಣ್ಣಗಳು ನವಣೆ ನೋಡಿನ ನವಣೆ, ರಾಗಿ, ಸಾಮೆ, ಗುರುಗು ಅವೆಲ್ಲವನ್ನು ನಾವು ಸಿರಿಧಾನ್ಯಗಳು. ಅಂತ ಸಿರಿಧಾನ್ಯಗಳನ್ನು ಏನಂತ ಕರೀತಾರ? ಬರಗಾಲದ ಮಿತ್ರರು. ಇದು ಒಂದು ಜಿಕೆ ಪ್ರಶ್ನೆ ಕೇಳೋದು. ಇನ್ನೊಂದು ರೈತನ ಮಿತ್ರ. ಇದು ಒಂದು ಇಂಪಾರ್ಟೆಂಟ್. ರೈತನ ಮಿತ್ರ ಅಂತ ಯಾವಾಗ ಕರೀತಾರ? ಯಾವುದು? ಇದು ಒಂದು. ಆಮೇಲೆ ಇನ್ನ ಇದೇ ಪಾಠದಲ್ಲಿ ಸುತ್ತ ವೃಕ್ಷ ಮಾತೆ. ಯಾರು? ವೃಕ್ಷ ಮಾತೆ ಅಂತ ಬಿಟ್ಟು ಯಾರು ಕರೀತಾರ? ವೃಕ್ಷ ಮಾತೆ ಎಂದು ಯಾರು ಕರೀತೇವೆ? ಪ್ರಶ್ನೆ ಬರ್ಬೋದು. ಯಾರು ಕರಿತೀವಿ? ಇದು ವೆರಿ ಇಂಪಾರ್ಟೆಂಟ್. ಬಹಳ ಸರಿ ಕೇಳಿದ್ರು ಯಾವುದು. ಆಮೇಲೆ ಈಗೂ ಕೂಡ ಕೇಳ್ಬೋದು. ಯಾಕಂದ್ರೆ ಅವರು ರೀಸೆಂಟ್ ಆಗಿ ಮರಣವನ್ನ ಹೊಂದಿದ್ರು. ಹೌದಾ? ಮರಗಳನ್ನೇ ತನ್ನ ಮಕ್ಕಳಂತ ಹೇಳ್ಬಿಟ್ಟು ಭಾಷಣ ಮಾಡಿ ಆಯಮ್ಮ ರಸ್ತೆ ಎರಡೂ ಬದಿನಾಗ ಗಿಡ ಮರಗಳನ್ನು ಇಟ್ಬಿಟ್ಟು ಮಕ್ಕಳನ್ನು ನೋಡ್ಕೊಂಡ್ರು. ಮಕ್ಕಳ ತರ ನೋಡ್ಕೊಂಡ್ರು. ಯಾರನ್ನ? ಅದಕ್ಕೋಸ್ಕರ ವೃಕ್ಷ ಮಾತೆ ಅಂತ ಕರೆದ್ರು. ಯಾಕಂತಂದ್ರೆ ಸಾಲು ಮರದ. ಸೊ ಇದು ಒಂದು ಪ್ರಶ್ನೆ ಬರ್ಬೋದು. ಯಾಕಂದ್ರೆ ರೀಸೆಂಟ್ ಆಗಿ. ಆಮೇಲೆ ಪರಿಸರ ದಿನಾಚರಣೆಯನ್ನು ಎಂದು ಆಚರಿಸುತ್ತೇವೆ. ಇದೆಲ್ಲ ಪರಿಸರ ದಿನಾಚರಣೆ ಎಂದು ಆಚರಿಸುತ್ತೇವೆ. ಯಾವಾಗ? ಯಾವಾಗ? ಜೂನ್ 5ನೇ ತಾರೀಕಿಗೆ ನಾವು ಪರಿಸರ ದಿನಾಚರಣೆಯನ್ನ ಆಚರಿಸ್ತೀವಿ. ಇನ್ನು ದಿನಾಚರಣೆಗಳಾಗ ಬಹಳಷ್ಟು ಪ್ರಶ್ನೆ ಕೆಲವೊಂದು ಯಾವ್ಯಾವ ದಿನಾಚರಣೆ ಯಾವಾಗ ಆಚರಿಸ್ತೀವಿ ಅವತ್ತು ಸ್ವಲ್ಪ ತಿಳ್ಕೊಂಡ್ವಿ. ಅದರಲ್ಲೂ ಕೂಡ ಪ್ರಶ್ನೆಗಳು ಬರ್ಬೋದು. ಈಗ ಪರಿಸರ ದಿನಾಚರಣೆ ಆಯಿತು. ಈಗ ನಿಮ್ಮ ದಿನಾಚರಣೆ, ಮಕ್ಕಳ ದಿನಾಚರಣೆ ಯಾವಾಗ ಆಚರಿಸ್ತೀವಿ? ದಿನಾಚರಣೆ ಯಾವಾಗ? ನವೆಂಬರ್ 14. ಯಾರ ದಿನಾಚರಣೆ? ಯಾರ ಜನ್ಮದಿನ ಅದು? ಜವಾಹರಲಾಲ್
ಯಾವಾಗ ನೆಹರು ಅವರ ಜನ್ಮದಿನವನ್ನು ನಾವು ಯಾವ ದಿನಾಚರಣೆ ಆಚರಿಸ್ತೀವಿ? ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತೀವಿ. ಇನ್ನು ಶಿಕ್ಷಕರ ದಿನಾಚರಣೆ, ಯಾರು ಶಿಕ್ಷಕರ ದಿನಾಚರಣೆ ಯಾವಾಗ ಆಚರಿಸ್ತೀವಿ? ಯಾವಾಗ? ಸೆಪ್ಟೆಂಬರ್ 5. ಯಾಕಪ್ಪ ಅಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮದಿನ. ಯಾವುದು? ಸರ್ವಪಲ್ಲಿ ರಾಧಾಕೃಷ್ಣನ ಜನ್ಮದಿನ. ರಾಧಾಕೃಷ್ಣನವರ ಜನ್ಮದಿನವನ್ನು ನಾವು ಏನಂತ ಕರಿತೀವಿ? ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸ್ತೀವಿ. ಇನ್ನು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತೀವಿ. ಇನ್ನು ಗಣರಾಜ್ಯೋತ್ಸವ ಇದು ಒಂದ್ಸರಿ ಎಕ್ಸಾಮ್ ಕೇಳಿದಂತೆ ಗಣರಾಜ್ಯೋತ್ಸವ ದಿನಾಚರಣೆ ಎಂದು ಆಚರಿಸುತ್ತೇವೆ ಜನವರಿ 26. ಅದೇ ರೀತಿಯಾಗಿ ಸ್ವತಂತ್ರ ದಿನಾಚರಣೆ ಕೂಡ ಯಾವುದು? ಸ್ವಾತಂತ್ರ್ಯ ದಿನಾಚರಣೆ ಎಂದು ಆಚರಿಸುತ್ತೇವೆ. ದಿನಾಚರಣೆ ಎಂದು ಆಚರಿಸುತ್ತೇವೆ. ಎಲ್ಲಿ ಆಚರಿಸುತ್ತೇವೆ? ಆಗಸ್ಟ್ 15ನೇ ತಾರೀಕು. ಇನ್ನು